ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಎಲ್ಲ ಸ್ನೇಹಿತರಿಗೂ ಕಾರುಣ್ಯ ಹಬ್ಬದ ಶುಭಾಶಯಗಳೆಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ. ಬರ್ರಿ, ಇವತ್ತು ಒಬ್ಬಟ್ಟು ಮಾಡ್ತಾ ಇದ್ದೀನಿ ರೀ. ಅದಕ್ಕೆ ಪೂರ್ತಿ ಒಬ್ಬಟ್ಟು ಮಾಡೋದು ವೀಡಿಯೋಸ್ ಮಾಡ್ಬೇಕಂದೆ. ಅದಕ್ಕೆ ಫೋನ್ ಹಿಡಿಯೋರು ಯಾರೂ ಇರಲಿಲ್ಲ ರೀ. ಮಕ್ಕಳನ್ನ ಓದ್ಯಾವುದು ಕೊಡೋಕೆ ಮಾಡೋಕೆ ಹೊರಗೆ ಹೋದ್ರಲ್ರಿ. ಅದಕ್ಕೆ ಕಾರುಣ್ಯ ಹಬ್ಬನೂ ಇದು ಎತ್ಕೊಳ್ಳೋದು ಮೆರೆಸ್ಲಾದ ಇರಲ್ರಿ, ಹೊರಗೆ ಹೋಗಿರೋ. ಅದಕ್ಕೆ ಫೋನ್ ಹಿಡಿಯೋಕೆ ಯಾರೂ ಇರಲಿಲ್ಲ. ಅದಕ್ಕೆ ಪೂರ್ತಿ ವೀಡಿಯೋಸ್ ಮಾಡಿಲ್ರಿ. ಎಲ್ಲರೂ ಕೂಡ ಕ್ಷಮಿಸ್ರಿ. ಅದಕ್ಕೆ ಒಬ್ಬಟ್ಟು ಹೆಂಗೆ ಮಾಡಿ ಅಂತೇಳಿ ನೋಡಿರಿ, ಕಮೆಂಟ್ ಮಾಡಿರಿ. ನೋಡಿ ಸ್ನೇಹಿತರೆ, ನನಗೆ ಬಂದಷ್ಟೇ ಮಾಡೀನಿ ರೀ. ನನಗೂ ಅಷ್ಟೊಂದು ದೊಡ್ಡ ಮಾಡೋಕೆ ಬರಲ್ಲ ರೀ. ಇಷ್ಟೇ ಹೋಳಿಗೆ ಮಾಡ್ತೀನಿ ರೀ. ಅದಕ್ಕೆ ಒಬ್ಬಟ್ಟು ಚೆನ್ನಾಗಿ ಬಂದ ಅಂತ ಅನ್ಕೋತೀನಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ರೀ. ನೋಡಿರಿ, ಬುಧವಾರದ ವಿಡಿಯೋ ನೋಡ್ರಿ. ಇದು ಬೆಳಗ್ಗೆ ಇವತ್ತು ಮಳೆ ಹೊಂಟದಲ್ಲ ರೀ. ಹಾಗೆ ಮಳೆ ಹೊಂಟದ್ರಿ ಸಣ್ಣಾಗಿ. ನಾನು ಇವತ್ತು ಉದುರು ಪಲ್ಯ ಮಾಡಿದ್ದೀನಿ ರೀ. ಉಳ್ಳಾಗಡ್ಡಿ ಹಾಕಿ ನುಚ್ಚುಬೇಳೆ ಹಾಕಿ ಉದುರು ಪಲ್ಯ ಮಾಡಿದ್ದೀನಿ ರೀ. ಆಯಿತು, ಮಕ್ಕಳಿಗೋಸ್ಕರ 2 ದಪ್ಪನ ರೊಟ್ಟಿ ಮಾಡೀನಿ ರೀ. ನಾವೊಂದು ದಪ್ಪನ ರೊಟ್ಟಿ ಮಾಡ್ಕೊತೀನಲ್ಲ ರೀ. ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಒಂದು 2 ರೊಟ್ಟಿ ಮಾಡಿದ್ರೈತೆ ಅಂತ ಅವ್ರಿಗೆ ಒಂದು ದಪ್ಪನ ರೊಟ್ಟಿನೇ ಮಾಡ್ಕೊಡ್ತೀನಿ ರೀ. ಆಯಿತು, 1 ರೂಪಾಯಿ ಕುರ್ಕುರಿ ತಂದ ನೋಡಿರಿ ನಮ್ಮ ಮಗ. ಕುರ್ಕುರಿ ತಂದು ಹಾಕ್ಕೊಂಡು ಊಟ ಮಾಡ್ತಾನೆ ರೀ. ಹಾಗೆ ಊಟ ಮಾಡಲ್ಲ ಅವ, ಇಲ್ಲಾಂದ್ರೆ ಹೊಸನೇ ಇಲ್ಲ ಅಂದು ಬಿಡ್ತಾನೆ ರೀ. ಅದಕ್ಕೆ 1 ರೂಪಾಯಿ ಕೊಟ್ಟರೆ ಹೆಂಗೆ ಕುರ್ಕುರಿ ತಂದು ರೊಟ್ಟಿ ಜೊತೆ ತಿನ್ಕೊಂಡು ರೊಟ್ಟಿ ಉಣ್ತಾನೆ ನೋಡಿರಿ. ಹೆಂಗೆ ಉಣ್ತದಾನ ಅಂತೇಳಿ ನೋಡಿ ಸ್ನೇಹಿತರೆ. ಎಲ್ಲರೂ ವೀಡಿಯೋಸ್ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಒಂದು ಲೈಕ್ ಮಾಡಿರಿ. ಪೂರ್ತಿ ವಿಡಿಯೋ ಕಿಪ್ ಮಾಡಿದೆ ವೀಡಿಯೋಸ್ ನೋಡಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ರೀ. ನೋಡಿರಿ, ಎಲ್ಲ ಸೂಪರಾಗಿ ಬಂದದ್ರಿ. ಅದಕ್ಕೆ ನಾನು ಈಗ ಊಟ ಮಾಡಬೇಕು ರೀ. ಎಲ್ಲರೂ ಊಟ ಮಾಡಂಬರ್ರಿ ಅಂತ ಕೇಳ್ಕೊಳ್ತೇನೆ ರೀ ಸ್ನೇಹಿತರೆ. ನೋಡಿರಿ, ದಪ್ಪ ಮಾಡೀನಿ ರೀ ರೊಟ್ಟಿ. ಅವರು ದೊಡ್ಡ ಹೋದ್ರೆ ಸ್ವಲ್ಪ ತಳ್ಳಿ ಇರ್ತಲ್ಲ ರೀ, ರೊಟ್ಟಿ ಮೆತ್ತಗಿರೋದಿಲ್ಲ ರೀ. ಈ ರೀತಿ ಮಕ್ಕಳಿಗೆ ದಪ್ಪ ರೊಟ್ಟಿ ಮಾಡಿಕೊಟ್ರೆ ಬೇಗನೂ ಜಲ್ದಿ ಆಗ್ತದೆ ಅಂತೇಳಿ ರೊಟ್ಟಿ ಉಣ್ತಾರೆ ರೀ. ದೊಡ್ಡ ರೊಟ್ಟಿ ಇದ್ದರೆ ನಾವೆಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ಮಕ್ಕಳಿಗೆ ಊಟ ಮಾಡ್ಸೋದು ನಾವು ಹಿಂಗೆ ಕಲಿಸ್ಬಿಡ್ಬೇಕ್ರಿ. ರೊಟ್ಟಿ ಮಾಡಿದೆ ಅವ್ರಿಗೆ ದಪ್ಪನ ರೊಟ್ಟಿ ಮಾಡಿಕೊಟ್ರೆ ಊಟ ಮಾಡ್ತಾರೆ ನೋಡ್ರಿ. ನೋಡ್ರಿ, ಇವತ್ತು ಹಂಗೆ ಜಿಂಗ್ ಅಂತ ಮಳೆ ಹೊಂಟದ್ರಿ. ಹಂಗೆ ಮಳೆ ಕಟ್ಟೆ ಇಲ್ಲ ನೋಡ್ರಿ. ಹಂಗೆ ಮಳೆ ಬರ್ತಾನೆ ಇದೆ ರೀ. ಲೈಟ್ನೂ ಇಲ್ಲ, ಏನಿಲ್ಲ. ಸಂಜೆ ಹಿಡಿದು ಕರೆಂಟ್ನೂ ಇಲ್ಲ ರೀ ನಮ್ಮಲ್ಲಿ. ಗಾಳಿ ಧೂಳಿ ಬಿಟ್ಟು ಮಾಡ್ರಿ, ಲೈಟ್ನೂ ಇಲ್ಲ. ಅದಕ್ಕೆ ಮಳೆ ಹಾಗೆ ಬರ್ತಾಯಿದೆ ನೋಡ್ರಿ ಸ್ನೇಹಿತರೆ. ನೋಡ್ರಿ, ಇಷ್ಟೊಂದು ಮಳೆ ಇದೆ ಅಂತ. ನಿಮ್ಮ ಕಡೆನೂ ಮಳೆ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಆಯ್ತು, ಇವತ್ತು ಬುಧವಾರ ಸಾಲಿ ಚಾಲು ಆಗ್ಯಾವ ರೀ. 2 ದಿವಸ ಸೂಟಿ ಇದ್ದೀವಿ ರೀ. ಅದಕ್ಕೆ ನಮ್ಮ ಮಗಳಿಗೆ ಒಬ್ಬಾಕಿಗೆ ಸಾಲಿಗೆ ಹಚ್ಚಿದ್ವಲ್ಲ ರೀ. ಆಕೆ ಹೋಗ್ತಾ ಇದ್ದಾಳೆ ರೀ ಸಾಲಿಗೆ. ಇವನಿಗೆ ಇನ್ನೂ ಹಚ್ಚಿಲ್ಲ ರೀ. ಅದಕ್ಕೆ ನಾನೇ ಮನ್ಯಾಗ ಹಾಕ್ಕೊಟ್ಟು ಬರ್ಸ್ತಾ ಇದ್ದೀನಿ ನೋಡ್ರಿ. ಇನ್ನೂ ಬರೆಯೋಕೆ ಬರಲ್ಲಾಗ್ಯದ್ರಿ ಅವನಿಗೆ. ಹಾಗೆ ಬರಿತಾ ಇದ್ದಾನೆ ರೀ. ಅದಕ್ಕೆ ನೋಡ್ರಿ, ಹಂಗೆ ಅದಕ್ಕೆ ಮನೆಗೆ ಇವತ್ತು ಮಳೆ ಹೊಂಟದ ಅಂತೇಳಿ ಎಲ್ಲಿ ಕೂಡ ಕೆಲ್ಸಕ್ಕೂ ಹೋಗಲಿಲ್ಲ ರೀ. ಇವತ್ತು ಮನೆಗೆ ಇದ್ದೇವೆ ಎಲ್ಲರೂ. ಅದಕ್ಕೆ ಮಕ್ಕಳಿಗೆ ಈಗ ಸ್ಕೂಲ್ನು ಸ್ಟಾರ್ಟ್ ಆದವಲ್ಲ ರೀ, ಕಾರಣಿ ಮಾಡಿ. ಅದಕ್ಕೆ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹಚ್ತಾ ಇದ್ದಾರೆ ರೀ. ನಾವು ಹಚ್ಬೇಕು ರೀ. ಇನ್ನೂ ರಾಷನ್ ಕಾರ್ಡ್ ಅದು ಬೇಡ್ತಾ ಇದ್ದಾರೆ ರೀ. ರಾಷನ್ ಕಾರ್ಡನ್ನು ಮಾಡಿಸ್ಕೊಂಡಿಲ್ಲ ರೀ ನಾವು ಇನ್ನೂ. ಅದಕ್ಕೆ ಎಲ್ಲ ಆಧಾರ್ ಕಾರ್ಡ, ರಾಷನ್ ಕಾರ್ಡ ಏನೇನೋ ಕೇಳ್ತಾ ಇದ್ದಾರೆ ರೀ. ಫೋಟೋ ಎಲ್ಲ ಕೊಡ್ಬೇಕಂತ ರೀ. ಅದಕ್ಕೆ ಎಲ್ಲನೂ ಜೆರಾಕ್ಸ್ ಮಾಡಿಸ್ಬೇಕು ರೀ. ಇನ್ನೂ ಸ್ವಲ್ಪ ಜೆರಾಕ್ಸ್ ಮಾಡಿಸಿ ಒಯ್ದು ಹಚ್ಚಿ ಬರ್ಬೇಕು ರೀ. ನಾ ಹಚ್ಚಿಲ್ಲ ರೀ. ಒಬ್ಬಾಕಿಗೆ ಆಧಾರ್ಸೆ ಹಚ್ಚಿದ್ದಲ್ಲ ರೀ. ಅದಕ್ಕೆ ಹೋಗ್ತಾ ಇದ್ದಾಳೆ ರೀ. ಇವನಿಗೆ ಒಬ್ಬನಿಗೆ ಹಚ್ಬೇಕು ರೀ. 3 ಜನ ಅದಾರ ರೀ ನನ್ನ ಮಕ್ಕಳು. 2 ಹೆಣ್ಮಕ್ಳು, 1 ಗಂಡ್ಸು ಮಗ ಅಂದಾನ ರೀ. ನೋಡಿರಿ, ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಪ್ಲೀಸ್ ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ಮಾತ್ರ ನಾವು ಮುಂದೆ ಬರೋಕ್ಕೆ ಸಾಧ್ಯ ನೋಡಿ ಸ್ನೇಹಿತರೆ. ಅದಕ್ಕೆ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಪೂರ್ತಿ ವೀಡಿಯೋಸ್ ನೋಡಿರಿ, ಕಿಪ್ ಮಾಡಿದೆ ಪೂರ್ತಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಸ್ನೇಹಿತರೆ. ನಿಮ್ಮೆಲ್ಲರ ಸಹಾಯ ತುಂಬ ಇದೆ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳೆಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಸ್ನೇಹಿತರೆ. ಅದಕ್ಕೆ ಎಲ್ಲರೂ ವೀಡಿಯೋಸ್ ನೋಡ್ತಾ ಇದ್ದೀರಾ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಲ್ಲರೂ ಕೂಡ ತುಂಬ ಕಮೆಂಟ್ ಮಾಡ್ತಾ ಇದ್ದೀರಾ. ವೀಡಿಯೋಸ್ ಯಾಕೆ ಮಾಡಲ್ಲ, ಮಾಡ್ತಾ ಇಲ್ಲ ಅಂತೆಲ್ಲರೂ ಅಂತ ಇದ್ದೀರಾ ಸ್ನೇಹಿತರೆ. ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಸ್ನೇಹಿತರೆ. ಅದಕ್ಕೆ ಮಳೆ ಅಂತೂ ಭಾಳ ಬಂದಿತ್ತಲ್ಲ ರೀ. ಅದಕ್ಕೆ ಒಂದಿಷ್ಟು ಚುಡುವ ಮಾಡಿದ್ದೆ ರೀ. ತಿಂತಾ ಇದ್ದಾಳೆ ರೀ ನಮ್ಮ ಮಗಳು. 3 ಜನ ಅದಾರ ರೀ. 2 ಹೆಣ್ಮಕ್ಳು, ಒಬ್ಬ ಗಂಡು ಹುಡುಗ, ಒಬ್ಬ ಅದಾನ ರೀ. ಅದಕ್ಕೆ ಸಣ್ಣ ಹುಡುಗಿ ಇನ್ನೂ ಶಾಲೆಗೆ ಹಚ್ಕೊಳ್ಳಲ್ಲ ರೀ. ಅವಳು ಇನ್ನೂ 3 ವರ್ಷನ್ಯಾಗ ಅದಾಳೆ ರೀ. ಅದಕ್ಕೆ ಎಲ್ಲಿ ಹಚ್ಚಿಲ್ಲ ರೀ. ಆಕೆಗೆ ಅಂಗನವಾಡಿಗೆ ಕಳಿಸ್ಬೇಕು ರೀ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ರೀ. ಎಲ್ಲರಿಗೆ ನಮಸ್ಕಾರ ರೀ. ಮತ್ತು